ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿ ಅಕ್ಕಂಗೆ ಡಯಟ್ ಫುಡ್ ಬೇಕಂತೆ, ಅದಕ್ಕೆ ಡಯಟ್ ಫುಡ್ ತರೋಕ್ಕೆ ಅವಳ ಗಂಡ ಹೋಗಿದ್ದಾನೆ. ಅನಿಕೇತು ಅವನೇ ಹೋಗಿ ತಗೊಂಬರ್ಬೇಕಂತೆ, ಅದಕ್ಕೆ ತರಕ್ಕೆ ಹೋಗಿದ್ದಾನೆ. ತಂದುಬಿಟ್ಟು ಅವನು ಬೇಕು ಅಂತಲೇ ಅವ್ರ ಅಮ್ಮ ಮಗ ಇಬ್ಬರು ಮಾತಾಡ್ಕೊಂಡಿರ್ತಾರಲ್ಲ, ಹಂಗಾಗಿ ತಂದುಬಿಟ್ಟು ಡೈನಿಂಗ್ ಹಾಲಲ್ಲಿ ಎಲ್ಲ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ತಂದು ಕೊಡ್ತಾನೆ. ತಗೋ ಮೋನಿಕಾ, ನಿಂದು ಡೈನಿಂಗ್ ಅಲ್ಲ ಸಾರಿ ಡಯಟ್ ಫುಡ್ಡು ಅಂತ ಕೊಡ್ತಾನೆ. ಆವಾಗ ಮೋನಿಕಾ ಓಕೆ, ಅದು ನನಗೆ ಬೇಕಿತ್ತು, ಅದಕ್ಕೆ ತರಕ್ಕೆ ಹೇಳಿದ್ದೆ ಅಂತ ಹೇಳ್ತಾಳೆ. ಆವಾಗ ಅಜ್ಜಿಗೆ ಮತ್ತು ಸರಿತಾಗೆ ಎಲ್ಲರಿಗೂ ಸಿಟ್ಟು ಬಂದುಬಿಡುತ್ತೆ. ಪ್ರೆಗ್ನೆಂಟ್ ಇದೆಯಾ, ಹೊಟ್ಟೆಯಲ್ಲಿ ಮಗು ಇದೆ, ಈಗೇನು ಡಯಟ್ ಮಾಡೋದು ನೀನು? ಮಗು ಬೆಳವಣಿಗೆ ಆಗಬಾರ್ದಾ? ಇಲ್ಲೇನು ಅಡುಗೆ ಮಾಡಿದಾರೋ ಅದನ್ನು ಊಟ ಮಾಡಿ ಫಸ್ಟು ಅಂತ ಹೇಳ್ತಾರೆ. ಇಲ್ಲ, ನಾನು ಹಂಗೆ ಮಾಡೋಕ್ಕಾಗಲ್ಲ, ನನ್ನ ಗ್ಲಾಮರು ನನ್ನ ಬ್ಯೂಟಿ ನನಗೆ ಮುಖ್ಯ ಅಂತ ಹೇಳ್ತಾಳೆ. ಅದಕ್ಕೆ ನಿನ್ನ ಗ್ಲಾಮರು ನಿನ್ನ ಬ್ಯೂಟಿ ಮುಖ್ಯ ಆದರೆ ಮಗು ಎತ್ತ ಮೇಲೆ ಅದೆಲ್ಲ ಮಾಡ್ಕೋ. ಇವಾಗ ಹೊಟ್ಟೆಲಿ ಮಗು ಇರುವಾಗ ಆ ಥರ ಎಲ್ಲ ಮಾಡಬಾರ್ದು, ಊಟ ಮಾಡು ಫಸ್ಟು ಅಂತ ಹೇಳ್ತಾರೆ. ಆದ್ರೂ ಊಟ ಮಾಡೋದ್ಲ ಅವಳು ಊಟ ಮಾಡಲ್ಲ, ಬೇಡ ಅಂತಲೇ ಕೂತಿರ್ತಾಳೆ, ನನಗೆ ಡಯಟ್ ಫುಡ್ಡೇ ಬೇಕು ಅಂತೇಳಿ. ಆಮೇಲೆ ಅವ್ರ ಅತ್ತೆ ಹೇಳ್ತಾಳೆ, ಈಗ ಟೈಮಲ್ಲಿ ಡಯಟ್ ಮಾಡ್ತಾಳಂತೆ, ಡಯಟ್ ಫುಡ್ ಬೇಕಂತೆ, ಅಚ್ಚುಕಟ್ಟಾಗಿ ಎಲ್ಲರ ಹತ್ರ ಊಟ ಮಾಡೋಂಗಿಲ್ಲ, ಎಲ್ಲರ ಜೊತೆನೂ ಕೂರೋಂಗಿಲ್ಲ, ಮನೆ ಕೆಲಸ ಮಾಡೋಂಗಿಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಡಯಟ್ ಫುಡ್ಡು ಅಂತ ತಿಂದ್ಕೊಂಡು ಕೂತ್ಕೊಳ್ಳೋದು, ಇವಳದು ಇಷ್ಟೇ ಕೆಲಸ ಅಂತ ಬೈತಾ ಇರ್ತಾಳೆ. ಆವಾಗ ಗೌರಿ ಅಂತಾಳೆ, ಅಕ್ಕ ಕೂತ್ಕೋ ಊಟ ಮಾಡು, ಅಕ್ಕ ಕೂತ್ಕೋ ಊಟ ಮಾಡು ಅಂತ ಹೇಳ್ತಲೇ ಇರ್ತಾಳೆ, ಕೇಳಲ್ಲ. ಆಮೇಲೆ ಅವ್ರ ಅತ್ತೆ ಜೋರು ಮಾಡ್ತಾಳೆ, ಅವಳು ಹೇಳ್ಬಿಟ್ಲು, ಇವನು ತಂದು ಕೊಟ್ಬಿಟ್ಟ, ನಿನಗಾದ್ರೂ ಗೊತ್ತಾಗಲ್ವೇನೋ ಅನಿಕೇತ್, ಏನಕ್ಕೆ ತಂದು ಕೊಟ್ಟೆ ಅಂತ ಬೈತಾಳೆ. ಆವಾಗ ಅವನು ಬೇಕು ಅಂತಾಳಲ್ಲಮ್ಮ, ನಾನೇನು ಮಾಡಲಿ, ಡಯಟ್ ಮಾಡಬೇಕು ತಂದುಕೊಡು ಅಂತಾಳೆ, ನಾನೇನು ಮಾಡಲಿ ಅಂತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಆಮೇಲೆ ಗೌರಿ ಅಂತಾಳೆ, ಕುತ್ಕೋ ಊಟ ಮಾಡಕ್ಕ ಅಂತೇಳೆ. ಆಗ ಕುತ್ಕೊತಾಳೆ, ಅವಳು ಕೂತ್ಕೊಂಡು ಊಟಕ್ಕೆ ಕೂತ್ಕೊತಾಳೆ. ಅತ್ತೆ ಸೊಸೆ ಸುಮಾರು ವಾದ ವಿವಾದ ನಡೀತಾ ಇರುತ್ತೆ. ಆಮೇಲೆ ಅದಕ್ಕೆಲ್ಲ ಪುಲಿಸ್ ಸ್ಟಾಪ್ ಹಾಕ್ಬಿಟ್ಟು ಗೌರಿ ಕೂರಿಸಿ ಊಟ ಮಾಡುವಂತಾಳೆ. ಆವಾಗ ಊಟ ಮಾಡೋಕ್ಕೆ ಕೂತ್ಕೋತಾಳೆ. ಊಟ ಮಾಡೋಕ್ಕೆ ಕೂರೋಕ್ಕಿಂತ ಮೊದಲು ವಿವೇಕ ಹೇಳ್ತಾನೆ, ಇಲ್ಲಿ ನಮ್ಮ ಮನೇಲಿ ಡಯಟು ಅದು ಇದು ಅಂತ ಆಗಲ್ಲ, ಡಯಟ್ ಫುಡ್ಡೆಲ್ಲ ಇಲ್ಲಿ ಏನು ಡೈನಿಂಗ್ ಟೇಬಲ್ ಮೇಲೆ ಬಂದಿದೆಯೋ ಇದೇ ಫುಡ್ಡನ್ನು ತಿನ್ನಬೇಕು ಎಲ್ಲರೂ, ಅದನ್ನು ತಗೊಂಡೋಗಿ ತಿಪ್ಪೆಗೆಸಿರಿ ಅಂತ ಹೇಳ್ತಾನೆ. ಆವಾಗ ಇನ್ನು ವಿಧಿ ಇಲ್ಲ, ಊಟ ಬಡಲೇಬೇಕಾಗುತ್ತೆ. ಊಟ ಬಡಕ್ಕೆ ಕೂತ್ಕೋತಾಳೆ. ಕೂತ್ಕೊಂಡಾಗ ಎಲ್ಲರಂತೆ ಕೂತು ಆಮೇಲೆ ಊಟ ಮಾಡ್ತಾಳೆ. ಆಗ ಸರಿ ಅಂತ ಹೇಳ್ಬಿಟ್ಟು ಇನ್ನು ಮಲ್ಕೊಳಕ್ಕೆ ಹೋಗ್ತಾರೆ. ಇವನೇನೋ ವಿವೇಕು ಅಲ್ಲಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವಳು ಒಂದಷ್ಟು ಬ್ಲೇಝರು, ಶರ್ಟು, ಪ್ಯಾಂಟು ಎಲ್ಲ ಐರನ್ ಮಾಡಿಸ್ಕೊಂಡು ತಗೊಂಡು ಮೇಯ್ಕೆ ಹೋಗ್ತಾಳೆ. ಆಮೇಲೆ ಏನು ಹಿಂಗೆ ನೋಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾಳೆ. ಒಳ್ಳೆ ಕತೆ ಆಯ್ತಲ್ಲ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ನಿನ್ನೇನು ನೋಡ್ತಾ ಇಲ್ಲ ಅಂತಾನೆ. ಆಮೇಲೆ ಸರಿ ಅಂತೇಳಿ ವಾರ್ಡ್ರೋಬ್ ತೆಗೆದುಬಿಟ್ಟು ಅವೆಲ್ಲ ಜೋಡಿಸ್ತಾಳೆ, ಕೋಟ್ಗಳು ಎಲ್ಲನೂ, ಸೆಟ್ಟು ಎಲ್ಲನೂ ಜೋಡಿಸಿ ಹೆಂಗಾರಲ್ಲೇ ರೆಡಿ ಇರುತ್ತೆ, ಹಾಕ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡಾಗ ಇವಳೇನು ಮಾಡ್ತಾಳೆ, ದಿಂಬುಗಳನ್ನೆಲ್ಲ ಜೋಡಿಸ್ಬಿಟ್ಟು ಬೆಡ್ಶೀಟ್ ಒರೆಸ್ಬಿಟ್ಟು ಹೋಗಿ ಡಿಸೈನ್ ಬರೆಯೋಕ್ಕೆ ಹೋಗಿರ್ತಾಳೆ ಕೂತ್ಕೊಂಡು. ನೆನ್ನೆನೂ ಕೂಡ ಡಿಸೈನ್ ಬರೆಯುವಾಗ ಸಿಕ್ಕಾಕ್ಕೊಂಡಿದ್ಲು, ಆದರೆ ಸುಮ್ಮನೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಅಂದಿದ್ಲು. ಇವತ್ತು ಪಕ್ಕ ಸಿಕ್ಕಾಕೊಂಡಾಗ ಇವನು ಡೈರೆಕ್ಟ್ ಬರಲಿಲ್ಲ. ಇವತ್ತು ಕದ್ದು ಆ ಕಡೆಯಿಂದ ಬಂದು ನೋಡ್ದ, ಡಿಸೈನು ಬರಿತಾ ಇದ್ಲು. ಆವಾಗ ಇವನಿಗೆ ಅನುಮಾನ ಕ್ಲಿಯರ್ ಆಯಿತು, ಡಿಸೈನ್ ಬರೆಯೋದು ಇವಳೇ ಅಂತ ಗೊತ್ತಾಯಿತು. ನಮ್ಮ ಕಂಪ್ನಿಗೆ ಡಿಸೈನ್ ಬರೀತಿರೋಳು ಇವಳೇ ಅಂತಲೂ ಗೊತ್ತಾಯಿತು. ಆವಾಗ ಸರಿ ಅಂತ ಓಕೆ ಅಂತೇಳ್ಬಿಟ್ಟು ಅದನ್ನು ಕಿತ್ಕೊಂಡು ಫಸ್ಟು ಇಲ್ಲೇ ನೋಡ್ತಾನೆ ಅವನ ರೂಮಲ್ಲಿ, ವಾರ್ಡ್ರೋಬಲ್ಲಿ ಏನೋ ಮಾಡ್ತಾಳಲ್ಲ ಇವಳು ಪುಣ್ಯವತಿ ಅಂತ ಹೇಳ್ಬಿಟ್ಟು ವಾರ್ಡ್ರೋಬಲ್ಲಿ ತೆಗೆದು ನೋಡ್ತಾನೆ. ಸುಮಾರು ಪೇಜು ಡಿಸೈನ್ ಬರೆದಿರ್ತಾಳೆ. ಅದನ್ನೆಲ್ಲ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿ ಬರೀತಾಳ ಡಿಸೈನು. ಅವತ್ತು ತಂದು ಕೊಡೋಕ್ಕೆ ಬಂದಾಗ ಇವನು ಡಿಸೈನ್ ಬರೆದಿದ್ದೀನಿ ನೋಡಿ, ನಮ್ಮವೇ ಸರ್ ಚೆನ್ನಾಗಿದ್ದಾವ ನೋಡಿ ಡಿಸೈನು ಅಂತ ಕೊಟ್ಟಾಗ ಅವನು ಕಣ್ಣಲ್ಲೂ ನೋಡಲ್ಲ, ಎಲ್ಲ ಅರ್ಧೆಸ್ಬಿಟ್ಟಿರ್ತಾನಲ್ಲ. ಅದಕ್ಕೆ ಅವಳು ಅವನಿಗೆ ಗೊತ್ತಾಗದಂಗೆ ಕದ್ದು ಮುಚ್ಚಿ ಬರೀತಾಳೆ. ಮನೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ದುಡ್ಡು.
ಅವ್ರು ಯಾರೋ ಸೇಟು ಬಂದು ಅಲ್ಲಿ ಹಿಂಸೆ ಕೊಡ್ತಾರಲ್ಲ ಅಂತೇಳ್ಬಿಟ್ಟು ಹೆಂಗೋ ದುಡ್ಡು ಬಂದರೆ ಆಗುತ್ತೆ ಅಂತ ಅವಳ ಐಡಿಯಾ ಇರುತ್ತೆ. ಇವನು ನೋಡ್ತಾನೆ ಎದ್ದು ನೋಡಿದಾಗ ದಿಂಬಾಕಿ ಬೆಡ್ಶೀಟ್ ಹೊಚ್ಚಿ ಮಲಗಿಸಿ ಹೋಗಿರ್ತಾಳೆ. ಆದರೆ ಇವಳು ಹೋಗಿ ಎಲ್ಲ ಸ್ಕೆಚ್ ಪೆನ್ನು ಎಲ್ಲ ಇಟ್ಕೊಂಡು ಅಲ್ಲಿ ಬರಿತಾ ಕೂತಿರ್ತಾಳ. ಇವನು ಇಲ್ಲ ಡಿಸೈನ್ ನೋಡೋಗಿರ್ತಾನೆ. ನನಗೆ ಗೊತ್ತಿಲ್ದಂಗೆ ಬರಿತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಸರಿ ಇವತ್ತು ಕಂಡಿಡ್ದೇ ಹಿಡಿತೀನಿ ಅಂತ ಎದ್ದು ನೋಡ್ತಾನೆ, ಇಲ್ಲ ಅವಳು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಚ್ಚರ ಆಗಿ ಸರಿ ನೋಡೇ ಬಿಡೋಣ ಅಂತೇಳಿ ಬೆಡ್ಶೀಟ್ ತೆಗೆದು ನೋಡ್ತಾನೆ, ಅವಳಲ್ಲ, ಬರೀ ದಿಂಬುಗಳು. ಓಹೋ ಇವತ್ತು ಇದೇ ಕೆಲಸ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಕೆಳಗಡೆ ಇಳಿದು ಎಲ್ಲ ಕಡೆ ಹುಡ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಒಂದು ಕಡೆ ಲೈಟ್ ಹಾಕ್ಕೊಂಡು ಕೂತ್ಕೊಂಡು ಬರಿತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಅವನು ಇನ್ನು ಹೋಗ್ಬಿಟ್ಟು ಹಿಂದಿಂದ ಹೋಗಿ ಡೈರೆಕ್ಟಾಗಿ ಪೇಪರ್ ಕಿತ್ಕೊಬರ್ತಾನೆ. ಪೇಪರ್ ಕಿತ್ಕೊಂಡಾಗ ಕೊಡಿ ಪೇಪರು ಅದು ಬೇಕು ಕೊಡಿ ಅಂತಾಳೆ. ಕೊಡಲ್ಲ ಅವನು. ನೋಡಿಬಿಡಿ ಡಿಸೈನು ಕೊಡಿ, ನೋಡಬೇಡಿ ಕೊಡಿ ಅಂತಾಳೆ. ಇಲ್ಲ ಕೊಡಲ್ಲ ಅಂತಾನೆ. ಆಮೇಲೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅವಳು ಸುಮ್ಮನೆ ನಿಂತಿರ್ತಾಳೆ. ಇದನ್ನೇ ಬರೆಯೋಕ್ಕೆ ದಿನಾನು ನೀನು ರಾತ್ರಿ ಬರೋದು ಅಂತೇಳ್ಬಿಟ್ಟು ತಮಾಷೆ ಮಾಡ್ತಿರ್ತಾನೆ. ಕೊಡಲ್ಲ ಅಂತೇಳ್ಬಿಟ್ಟು ಕಿತ್ಕೊಳ್ಳೋಕೆ ಹೋದರೂ ಕೊಡೋದೇ ಇಲ್ಲ. ಆಮೇಲೆ ಸರಿ ಅಂತ ಅಂದ್ಕೊಂಡು ಇವಾಗ ನೀನಾಡಿ ಇದೆಲ್ಲ ಡಿಸೈನ್ ಬರೆಯೋದು ನೀನಾ ಅಂತ ಕೇಳ್ತಾನೆ. ಹ್ಞೂ ಅಂತಾಳೆ. ನೀನೆಲ್ಲಿ ಇದೆಲ್ಲ ಬರೆಯೋಕ್ಕೆ ಬರುತ್ತೆ ಪುಣ್ಯವತಿ, ನೀನು ಸುಳ್ಳು ಹೇಳ್ತೀಯಾ ಅಂತ. ಸರಿ ಇವಾಗ ಹೀಗೆ ಪ್ರೆಸೆಂಟ್ ಒಂದು ಡಿಸೈನ್ ಬರ್ದು ತೋರ್ಸಪ್ಪ ಹಂಗಾರೆ ನೋಡೋಣ, ಬರೀ ಅದು ಹೆಂಗೆ ಬರಿತೀಯ ಅಂತಾನೆ. ಅವಳು ಅಲ್ಲಿ ಕೆಟ್ಟದಾಗಿ ಬರೀತಾಳೆ, ಸರಿಯಾಗಿ ಬರೆಯಲ್ಲ. ಆಮೇಲೆ ಇದೆಲ್ಲ ಮತ್ತು ಡಿಸೈನು ನೀನಾ ಬರೆದಿದ್ದು ಅಂತಾನೆ. ಹೌದು, ಈಗ ನಿಮ್ಮ ಎದುರುಗಡೆನೇ ನಾನೇ ಬರೆದ್ನಲ್ಲ ಅಂತಾಳೆ. ಇನ್ನು ಹಿಂಗೆ ಮನಸ್ಸಲ್ಲಿ ಅನ್ಕೋತಾನೆ. ಅಲ್ಲಿ ನೋಡಿದರೆ ತುಂಬ ಚೆನ್ನಾಗಿರೋ ಡಿಸೈನ್ ಬರೆದಿದ್ದಾಳೆ, ಇಲ್ಲಿ ನೋಡಿದ್ರೆ ಹಿಂಗೆ ಬರಿತಿದ್ದಾಳಲ್ಲ ಅಂತೇಳ್ಬಿಟ್ಟು ಈಗ ಬರಿತಿದ್ದಾಳಲ್ಲ ಅಂತೇಳ್ಬಿಟ್ಟು ಪುನಃ ನನಗೆ ಆಟ ಆಡಿಸ್ತೀಯ ನೀನು ಅಂತೇಳ್ಬಿಟ್ಟು ಈ ಪೇಪರಲ್ಲಿ ಚೆನ್ನಾಗಿ ಬರೆದಿದೆಯಲ್ಲ ಡಿಸೈನು ಅಂತ ಕೇಳ್ತಾನೆ. ಇಲ್ಲ ಅದು ನಾನೆಲ್ಲ ನೋಡ್ಕೊಂಡು ಬರಿತಾ ಇದ್ದೆ ಅಂತ ಹೇಳ್ತಾಳೆ. ಎಷ್ಟು ನಾಟಕ ಆಡ್ತೀಯ ನೀನು ಅಂತೇಳ್ಬಿಟ್ಟು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.